ಈಗ ಎಲ್ಲ ತಪ್ಪಿನ ಆಡ್ತು ನೋಡ್ರಪ್ಪ. बोलो भारत माता की ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸನಿತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ಆಗಮಿಸಂತ ಲೋಳಸೂರು ಹಾಗೂ ಸುತ್ತಮುತ್ತ ಗ್ರಾಮದ ಆಗಮಿಸಂತ ಎಲ್ಲ ಹಿರಿಯರೇ, ರೈತ ಬಾಂಧವರೇ, ಯುವಕರೇ. ಸೊ ಇವತ್ತು ಭಾಳ ದಿನದ ಬೇಡಿಕೆ ಅಥವಾ ಬಹು ಕನಸಾದಂಥ ಲೋಳಸೂರು ಅಂದರೆ ಸೇತುವೆ ನಿರ್ಮಾಣ ಆಗಬೇಕು, ಇನ್ನೂ ದೊಡ್ಡದಾಗಿ ಆಗಬೇಕು, ಮಳೆಗಾಲದಲ್ಲಿ ಸಾರ್ವಜನಿಕ ಅನುಕೂಲ ಆಗ್ಬೇಕಂತೇಳಿ ಭಾಳ ದಿವಸದಿಂದ ಈ ಭಾಗದ ಜನರ ಬೇಡಿಕೆ ಆಗಿತ್ತು. ಸೊ ಯಾಕಂದ್ರೆ ನೀವೆಲ್ಲ ನೋಡಿದಂಗೆ ಪ್ರತಿ ಸಲ ಜೂನ್ ಜುಲೈ ಆಗಸ್ಟ್ ಒಳಗೆ ಮಳೆ ಬಂತಂದ್ರೆ ನಮಗೆ ಬ್ರಿಡ್ಜ್ ಎಲ್ಲ ಕಟ್ ಆಗ್ತಿತ್ತು, ಭಾಳ ಕಡೆ ಸಾರ್ವಜನಿಕ ತೊಂದರೆ ಆಗ್ತಿತ್ತು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಮಾರು 2.5 ವರ್ಷದಿಂದ ಈ ನಮ್ಮ ಭಾಗದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಂದ್ರೆ PWD ಮಂತ್ರಿಯವರು ಆದ ನಂತರ ನಮಗೊಂದು ಅವಕಾಶ ಸಿಕ್ತು. ನಾವು ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿದ್ವಿ, ಯಾಕಂದರೆ ಈ ಬ್ರಿಡ್ಜ್ ದೊಡ್ಡದಾಗಬೇಕು, ಸಾರ್ವಜನಿಕ ಅನುಕೂಲ ಆಗ್ಬೇಕಂತೇಳಿ. ಅವರೆಲ್ಲರೂ ಯಾಕಂದ್ರೆ ಭಾಳ ಅವರ ಪ್ರಯತ್ನ ಮಾಡಿ ಸುಮಾರು ಅಂದ್ರೆ 32 ಕೋಟಿ ವೆಚ್ಚದಲ್ಲಿ ಲೋಳಸೂರಿಗೆ ಹೊಸ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡುವಂಥ ಅವಕಾಶ ಮಾಡಿಕೊಟ್ಟರು. ಈ ವೇದಿಕೆ ಮುಖಾಂತರ ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರಂದ್ರೆ ಇದೊಂದು ಅವಕಾಶ ಮಾಡಿಕೊಟ್ಟರೆ ಅವ್ರ ಅಭಿನಂದನೆ ಧನ್ಯವಾದ ಹೇಳ್ತೀನಿ. ಮತ್ತೆಲ್ಲರೂ ಈ ಬ್ರಿಡ್ಜ್ ಆಗೋಕ್ಕಿಂತ ಮೊದಲು ಲೋಳಸೂರು ಗ್ರಾಮದಲ್ಲಿ ಎಲ್ಲ ನಮ್ಮ ರೈತರು ಯುವಕರು ಭಾಳ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಬ್ರಿಡ್ಜ್ ಎಲ್ಲಿ ಬರ್ತೈತಿ, ಯಾವ ಥರ ಆಗ್ತೈತಿ, ನಮ್ಮ ಎಲ್ಲ ಪೈಪ್ಲೈನ್ ಅದಾವು ಅಥವಾ ಮನೆಗಳಿಗೆ ಡ್ಯಾಮೇಜ್ ಆಗ್ತೈತಿ ಅಂತೇಳಿ ಎಲ್ಲರೂ ಭಾಳ ಅಂದ್ರೆ ಚರ್ಚೆ ಆದ ನಂತರ ಈಗೆಲ್ಲರೂ ನಮ್ಮೆಲ್ಲ PWD ಹಿರಿಯ ಅಧಿಕಾರಿ, ಚೀಫ್ ಇಂಜಿನಿಯರ್ ಇರ್ಬೋದು, ಇಲ್ಲಿ ಸ್ಥಳೀಯ ಎಲ್ಲ ಇಂಜಿನಿಯರ್ಗಳು ಕೂಡಿ ಏನು ಮಾಡಿದ್ರೆ ಯಾರಿಗೂ ಅಂದ್ರೆ ಸಮಸ್ಯೆ ಆಗಿರಬಾರ್ದು ಅಂತೇಳಿ ಆ ಥರ ಒಂದು ಯೋಜನೆ ತಯಾರು ಮಾಡಿ ಇವತ್ತು ಯಾರ ಪೈಪ್ಲೈನ್ಗೂ ತೊಂದರೆ ಆಗೋದಿಲ್ಲ, ಯಾರ ಮನೆಗಳಿಗೂ ತೊಂದರೆ ಆಗೋದಿಲ್ಲ. ಅದಕ್ಕೆ ಆ ರೀತಿಯಿಂದ ಯಾರಿಗೂ ತೊಂದರೆ ಆಗದಂಗೆ ಈ ಅಂದರೆ ಸೇತುವೆ ನಿರ್ಮಾಣ ಆಗ್ತಾಯಿದೆ. ಅಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಇದೊಂದು ದೇವ್ರ ಎಂಥ ಅವಕಾಶ ಕೊಟ್ಟಂದ್ರೆ 1964ರಲ್ಲಿ ಈ ಹೊಸ ಬ್ರಿಡ್ಜ್ ಆಯ್ತು ರೀ. 64ರಾಗ ಅಂದರೆ ನಾವೆಲ್ಲ ಹುಟ್ಟೋಕ್ಕಿಂತ ಮೊದಲು ಈ ಸಣ್ಣ ಬ್ರಿಡ್ಜು ಬ್ರಿಟಿಷ್ ಕಾಲಕ್ಕಿಂತ ನಮಗೆ ಗೊತ್ತಿಲ್ಲ ಅಂದ್ರೆ ಎಷ್ಟೋ 100 ವರ್ಷ ಇರ್ಬೋದು, 120 ಆ ಬ್ರಿಡ್ಜ್ ಆಯ್ತು. ಎಲ್ಲರದು ಬೇಡಿಕೆ ಏನೈತಂದ್ರೆ ಹಳಿ ಬ್ರಿಡ್ಜ್ ತೆಗಿಬಾರ್ದು ಅಂತೇಳಿ ಇತ್ತು. ಯಾಕಂದ್ರೆ ತೆಗಿಬೇಕಂತೇಳಿ ಇಲಾಖೆದವ್ರು ಹೇಳ್ತಿದ್ರು, ಅದನ್ನು ತೆಗಿಬಾರ್ದು ಅಂತೇಳಿ ಭಾಳ ಅಂದ್ರೆ ಭಾಳ ಒಂಥರ ಅದು ಹಳಿ ಬ್ರಿಡ್ಜ್ ಐತಿ, ಬ್ರಿಟಿಷ್ ಕಾಲ ಕಟ್ಟಿದೈತಿ, ಕಲ್ಲಿನಾಗ ಕಟ್ಟಿದೈತಿ. ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗುವಂಥ ಜನಕ್ಕೆ ಅದು ಭಾಳ ಅನುಕೂಲ ಆಗ್ತೈತಿ. ಅಲ್ಲೇ ಕೆಳಗೆ ಬಂದು ಟ್ರ್ಯಾಕ್ಟ್ರು ಅಥವಾ ಚಕಡಿ ತೊಗೊಂಬಂದು ಅಲ್ಲೇ ಹೊಳಿಗಂದ ದೇವ್ರ ಪೂಜೆ ಮಾಡಿ ಹೋಗ್ತಿದ್ರು. ಅದಕ್ಕೆ ಇವತ್ತು ನಿಮ್ಮೆಲ್ಲರ ಆಸು ಅದು ಬ್ರಿಡ್ಜ್ ಉಳಿತು, ಇದು ಉಳಿತು, ನಡು ಒಂದು ಹೊಸ ಬ್ರಿಡ್ಜ್ ಆಯ್ತು. ಅದಕ್ಕೆ PWD ಅಧಿಕಾರಿ ಅವರಿಗೆ, ಮಂತ್ರಿಗಳಿಗೆ ಧನ್ಯವಾದ ಹೇಳುತ್ತಾ. ಯಾಕಂದ್ರೆ ಎಲ್ಲರೂ ಅಂದರೆ ನನಗೆ ಯಾಕಂದ್ರೆ ಇಷ್ಟು ಬಂದ ಖುಷಿಲಿ ಪೂಜೆ ಮಾಡಿ ಅಂದ್ರೆ ನೋಡ್ರಿ, ಯಾಕಂದ್ರೆ ಇನ್ನೊಂದು 10 ವರ್ಷ 20 ವರ್ಷ 30 ವರ್ಷ 50 ವರ್ಷ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೆಲ್ಲ ಮಾಡಿದಂಥ ಕೆಲಸ ನೆನಪು ಉಳಿತೈತೆ. ಯಾಕಂದ್ರೆ ಈ ಬ್ರಿಡ್ಜು ಇಲ್ಲಪ್ಪ ಜಾರಕಿಹೊಳಿ ಸಹೋದರೆಲ್ಲ ಕೂಡಿ ಈ ಬ್ರಿಡ್ಜ್ ನಿರ್ಮಾಣ ಮಾಡಿ ಅಂತೇಳಿ ಇನ್ನು 100 ವರ್ಷ ನಂತರ ಮಂದಿ ಮಾತಾಡ್ತಾರೆ. ಇಲ್ಲ ಅವಾಗ 64ದಾಗ ಇದಾಗಿತ್ತು, ಅದು ಬ್ರಿಟಿಷ್ ಕಾಲ ಆಗಿತ್ತು. ಇದೆಲ್ಲ ಜಾರಕಿಹೊಳಿ ಸಹೋದರು ಕೂಡಿ ಇವು ದೊಡ್ಡ ಬ್ರಿಡ್ಜ್ ನಿರ್ಮಾಣ ಮಾಡ್ರು, ಯಾರಿಗೂ ತ್ರಾಸ. ಇದನ್ನು ಇನ್ನೂ 50-100 ಸಾವಿರ ಜನ ಮಾತಾಡ್ತಾರಲ್ಲ, ಹಂಗೆ ಮಾತಾಡುವಂಥ ನೆನಪಿರುವಂಥ ಕೆಲಸನ ಈಗೆಲ್ಲ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಗೋಕಾಕ್ ಶಾಸಕರ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು, ನಾವು ಅಧಿಕಾರಿಗಳೆಲ್ಲ ಕೂಡಿ ಮಾಡಿದ್ದೀವಿ. ಇದನ್ನು ಆದಷ್ಟು, ಯಾಕಂದರೆ ಚೀಫ್ ಇಂಜಿನಿಯರ್ ಅವರು ಹೇಳಿದ್ರು 1.5 ವರ್ಷದೊಳಗೆ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೋತ ಹೇಳಿದ್ದಾರೆ. ಅಂದರೆ ಬ್ರಿಡ್ಜ್ ವರ್ಕ್ ಸ್ಟಾರ್ಟ್ ಮಾಡಿ 1.5 ವರ್ಷ ನಂತರ ಮತ್ತು ಮಂತ್ರಿಗಳು ಗೋಕಾಕ್ MLA ಅವ್ರು ಕರೆದು ಲೋಕಾರ್ಪಣೆ ಮಾಡೋಣ. ಮತ್ತು ಈ ಬ್ರಿಡ್ಜ್ ಆಗೋದ್ರಿಂದ ಸಾರ್ವಜನಿಕರು ಭಾಳ ಅನುಕೂಲ ಆಗ್ತೈತಿ. ಅದಕ್ಕೆ ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಈ ಭಾಗದ ಎಲ್ಲ ಏನು ರೈತರದಾರು ಈ ಬ್ರಿಡ್ಜ್ ಕಟ್ಟಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ಹೇಳುತ್ತಾ ಇವತ್ತೆಲ್ಲರೂ ಬಂದು ಈ ಪೂಜೆ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕಾಗಿ ಇಲ್ಲಿದ್ದಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೆ, ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.